ನಂಗಡಿಯ ಕೋದಂಡರಾಮಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವದ ಶುಭ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿರುವ ಶ್ರೀ ರಾಮಚಂದ್ರನ ದಿವ್ಯ ಮೂರ್ತಿಯನ್ನ ನಮ್ಮೆಲ್ಲರಿಗೂ ದರ್ಶನ ಮಾಡುವ ಸೌಭಾಗ್ಯವನ್ನು ಪಡೆದ ಅರುಣ್ ಯೋಗಿರಾಜ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬ್ರಹ್ಮರಥಕ್ಕೆ ಚಾಲನೆಯನ್ನ ನೀಡಲು ಆಹ್ವಾನಿಸಿರುವ ಈ ಹಿನ್ನೆಲೆಯಲ್ಲಿ ಅರುಣ್ ಯೋಗಿರಾಜ್ ಅವರು ಈ ವೇದಿಕೆಯನ್ನು ಅಲಂಕರಿಸಿರುವುದರ ಔಚಿತ್ಯ, ಅದರ ಮಹಿಮೆ ಏನು ಅನ್ನೋದನ್ನು ಒಂದು 2-3 ಮಾತುಗಳಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅರುಣ್ ಯೋಗಿರಾಜ್ ಅವರ ಒಂದು ಯೂಟ್ಯೂಬ್ ವಿಡಿಯೋಗಳನ್ನು ನಾನು ಸಾಕಷ್ಟು ನೋಡಿ ಪ್ರಭಾವಿತನಾಗಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಬಾಲಕರು ಮತ್ತು ಇತ್ತೀಚೆಗಷ್ಟೇ SSLC PUC ಪರೀಕ್ಷಾ ಫಲಿತಾಂಶ ಬಂದಿರತಕ್ಕಂತಹ ಮಕ್ಕಳು, ಚುನಾವಣಾ ಪರ್ವ ಆಗಿರೋದ್ರಿಂದ ಇಲ್ಲಿರ್ತಕ್ಕಂತಹ ನಮ್ಮ ನಾಯಕರು ಎಲ್ಲರೂ ಅನೇಕ ಮಂದಿ ಸೇರಿದ್ದೀರಿ. ಎಲ್ಲರಿಗೂ ಶ್ರೀರಾಮನ ಸಂದೇಶ ಎಷ್ಟು ಔಚಿತ್ಯಪೂರ್ಣ ಅನ್ನುವುದ ಮಾತನ್ನು ನಾನು 2 ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡಿ ದಶರಥನನ್ನ ಮಾತು ತಪ್ಪಿದ ವ್ಯಕ್ತಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ತಾನು ಕಾಡಿಗೆ ಹೋಗಿ ವನವಾಸವನ್ನ ಮಾಡಿದ ಮೇಲೆ ಮತ್ತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿದ ಮಹಾನ್ ಚಕ್ರವರ್ತಿ ಶ್ರೀ ರಾಮಚಂದ್ರ ಮಹಾಪ್ರಭು. ಅರುಣ್ ಯೋಗಿರಾಜ್ ಅವರು ಅನೇಕ ಯೂಟ್ಯೂಬ್ಗಳಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಮಾಡಿದ ಯಾವುದೇ ಕೆಲಸವನ್ನ ನಮ್ಮ ತಂದೆ ಇನ್ನೂ ಸರಿಯಾಗಿ ಮಾಡಬಹುದಿತ್ತು ಅಂತ ತಿಳಿದುತ್ತಾ ಇದ್ರು, ಈ ಕೆಲಸ ಇನ್ನಷ್ಟು ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿತ್ತು ಅನ್ನುವ ಮಾತನ್ನು ಆಡ್ತಾ ಇದ್ರು ಅನ್ನುವ ಮಾತು ಅವರ ಬಾಯಲ್ಲೇ ನಾನು ಅವರ ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೇಳಿದ್ದೇನೆ. ಇವತ್ತಿನ ನಮ್ಮ ಮಕ್ಕಳಿಗೆ, ನಮ್ಮ ಬಾಲಕರಿಗೆ ಏನೋ ಒಂದು ಸಂದೇಶ ಅಂದ್ರೆ, ಯಾರು ತಂದೆ ತಾಯಿಯ ಮಾತುಗಳನ್ನ ಕೇಳ್ತಾರೆ ಅವರು ಅರುಣ್ ಯೋಗಿರಾಜಷ್ಟು ವಿಶ್ವವಿಖ್ಯಾತರಾಗ್ತಾರೆ. ಯಾವ ತಂದೆ ತಾಯಿಗಳು ನಾವು ಮಾಡಿದ ಕೆಲಸವನ್ನ ಮನಸಾರೆ ಒಪ್ಪದೇ ಇದ್ದರೂ, ಒಪ್ಪಿದ್ದರೂ ಅದನ್ನು ಒಪ್ಪಿದಂತೆ ತೋರ್ಪಡಿಸದೇ ಇದ್ದು ನಮ್ಮ ಹಿತವನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಬೆಳೆಸಲಿಕ್ಕೆ ಹಾತೊರೀತಾ ಇರ್ತಾರೆ. ಅವರ ಮೇಲೆ ನಾವು ಮನಸ್ತಾಪ ಪಡೆದಂತೆ ನಮ್ಮ ತಂದೆ ತಾಯಿಯನ್ನ ಮತ್ತಷ್ಟು ಸಂತೋಷಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಯಾವಾಗ ಕಾರ್ಯಪ್ರವೃತ್ತರಾಗ್ತೇವೆ, ನಾವು ಇಷ್ಟು ಎತ್ತರಕ್ಕೆ ಬೆಳೀತೇವೆ. ಶ್ರೀರಾಮ ಕೊಟ್ಟ ದೊಡ್ಡ ಸಂದೇಶ ಅದು. ನನ್ನ ತಂದೆಯ ಮಾತು ಪಿತೃವಾಕ್ಯ ಪರಿಪಾಲನೆ ಮಾಡಿದ್ದಕ್ಕೆ ರಾಮ ರಾಜನಾದ, ರಾಮ ರಾಜ್ಯ ಇವತ್ತು 5000 ವರ್ಷಗಳ ಇತಿಹಾಸದಲ್ಲಿಯೂ ನಮಗೆ ಅದು ಕಣ್ಣಿಗೆ ಕಾಣ್ತಾ ಇದೆ. ಆ ಮಾತನ್ನ ಗೌರವಿಸಿದ ಅರುಣ್ ಯೋಗಿರಾಜ್ ಅವರು ಇವತ್ತು ವಿಶ್ವವಿಖ್ಯಾತ ಶಿಲ್ಪಿಗಳಾಗಿದ್ದಾರೆ. ನಮ್ಮ ಬಾಲಕರಿಗೆ ಇದು ದೊಡ್ಡ ಸಂದೇಶ. ನಮ್ಮ ಅಪ್ಪ ಅಮ್ಮನ ಮಾತನ್ನು ನಾವು ಯಾವತ್ತೂ ಕೇಳಬೇಕು. ನಮ್ಮ ಅಪ್ಪ ಅಮ್ಮ ನಮ್ಮ ಮೇಲೆ ನಿಲ್ಲಿಸಿಕೊಂಡು ನಾವು ಅದು ನಮ್ಮ ಹಿತಕ್ಕಾಗಿ ಅನ್ನುವ ಚಿಂತನೆಯನ್ನ ನಾವು ಉಳಿಸಿಕೊಳ್ಳಬೇಕು ಅನ್ನುವ ಒಂದು ದಿವ್ಯವಾದ ಸಂದೇಶ ಶ್ರೀ ಅರುಣ್ ಯೋಗಿರಾಜ್ ಅವರಿಂದ ನಾವು ಕಲಿಯಬೇಕಾಗಿದೆ. ಅಷ್ಟೇ ಅಲ್ಲ, ಈಗ ಪರೀಕ್ಷಾ ಫಲಿತಾಂಶಗಳು ಬಂದಿವೆ. ಅನೇಕ ಮಂದಿ ವಿದೇಶಕ್ಕೆ ಹೊರಡುವಂತಹ ಒಂದು ಹುನ್ನಾರದಲ್ಲಿ ಇರ್ತಾರೆ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದತಿ ಗರೀಯತಿ. ನನ್ನ ತಾಯಿ ಮತ್ತು ನನ್ನ ತಾಯಿನಾಡು ನನಗೆ ದೇಶದ ಮತ್ತು ಪ್ರಪಂಚದ ಎಲ್ಲ ಕ್ಷೇತ್ರಗಳಿಗಿಂತ ಶ್ರೇಷ್ಠವಾದದ್ದು ಅನ್ನುವ ಮಾತನ್ನ ಶ್ರೀ ರಾಮಚಂದ್ರ ಕೊಟ್ಟಿದ್ದನ್ನು ನಮ್ಮ ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ಇದೊಂದು ಚುನಾವಣಾ ಪರ್ವ ಇರುವಂತಹ ಕಾಲ. ಚುನಾವಣಾ ಪರ್ವದಲ್ಲಿ ಯಾರೇ ನಾಯಕರಾಗಲಿ, ಯಾರೇ ರಾಜರಾಗಲಿ, ಯಾವ ತಪ್ಪಿತಸ್ಥರಿಗೂ ಶಿಕ್ಷೆ ತಪ್ಪಬಾರದು, ಯಾವೊಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರದು ಅನ್ನುವ ಒಂದು ದಿವ್ಯವಾದ ಸಂದೇಶವನ್ನ ಕೊಟ್ಟಂತಹ ಈ ರಾಮಚಂದ್ರನ ದಿವ್ಯ ವೇದಿಕೆಯಲ್ಲಿ ಈ ರಾಮಚಂದ್ರನ ಸಂದೇಶವನ್ನು ನೀಡುತ್ತಾ ಅರುಣ್ ಯೋಗಿರಾಜ್ ಅವರಿಗೆ ಮತ್ತಷ್ಟು ಸೌಭಾಗ್ಯಗಳು ಬರಲಿ, ಅವರಿಂದ ಶಿಲ್ಪಿಗಳ ಚಕ್ರವರ್ತಿಗಳಾಗಿ ಅವರು ಇನ್ನಷ್ಟು ನಡೆಯಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮುಳಬಾಗಿಲಿನಲ್ಲಿ ರಾಜಯೋಗವನ್ನು